ಕವನ 1674 ಬೇಸಿಗೆ ರಜೆ. ಒಂದಾನೊಂದು ಕಾಲದಲ್ಲಿ ಬೇಸಿಗೆ ರಜೆ ಒಂದಿತ್ತು. ವರುಷವೆಲ್ಲ ಮುಗಿದ ಮೇಲೆ, ಪರೀಕ್ಷೆಯೆಲ್ಲ ಆದ ಮೇಲೆ ಬೇಸಿಗೆ ರಜೆ ಎಂದರೆ ನಮಗೆಲ್ಲರಿಗೂ ಎಲ್ಲಿಲ್ಲದ ಸಂತೋಷ. ಅಜ್ಜ ಅಜ್ಜಿ ಕಾಕ ಕಾಕಿಯರ ಮನೆಗೆ ಹೋಗಲು ತವಕ, ಮನದಲ್ಲೇನೋ ಅವ್ಯಕ್ತ ಪುಳಕ. ಎಮ್ಮೆ ಕರುಗಳ, ಕುರಿ ಮೇಕೆ ಆಡುಗಳ ಹಿಂಡು, ಆಗಸದಲ್ಲಿ ಸಾಲು ಸಾಲು ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಕಲರವಗಳ ಆಟ. ಆಡಿದ ಆಟಗಳು ಎಷ್ಟೋ, ದಪ್ಪ ದುಪ್ಪಿ ಚೂರು ಚೆಂಡು, ಕುಂಟೆ ಬಿಲ್ಲೆ ಚಿನ್ನಿ ದಾಂಡು ಗಿಲ್ಲಿ ದಾಂಡು, ಬುಗುರಿ ಗೋಲಿ ಚೌಕ ಬಾರ ಗುಳಿ ಆಟ, ಹಾವು ಏಣಿ ಚೆಸ್ ಕೇರಂ ಲೂಡೋ ಕ್ರಾಸ್ವರ್ಡ್ಸ್ ಪದಬಂಧ, ಕಾಮಿಕ್ಸ್ ಫ್ಯಾಂಟಮ್ ಶೂಜಾ ಮಜನು ಮಾಂಡ್ರೇಕ್ ಡಾಬು ಸುಧಾ ತರಂಗ ಕಸ್ತೂರಿ ಮಲ್ಲಿಗೆ ಪ್ರಜಾವಾಣಿ ಮ್ಯಾಗ್ಝಿನ್ಗಳ ಅಮರ ಚಿತ್ರಗಳ ಓದುವಿಕೆ. ಇರಲಿಲ್ಲ ಒಂಚೂರೂ ಬೇಸರಿಕೆ. ಹೇಗೆ ಕಳೆಯುತ್ತಿತ್ತೋ, ಹೇಗೆ ಮುಗಿದೇ ಹೋಗುತ್ತಿತ್ತೋ ಬೇಸಿಗೆ ರಜೆ ತಿಳಿಯುತ್ತಿರಲಿಲ್ಲ. ಆದರೆ ಇಂದು ಬೇಸಿಗೆ ರಜೆ ಆಗಿದೆ ಸಜೆ. ಅಜ್ಜ ಅಜ್ಜಿಯ ಮನೆ ಇದ್ದರೂ ಅಜ್ಜ ಅಜ್ಜಿ ಅಲ್ಲಿಲ್ಲ. ಕಾಕ ಕಾಕಿಯರಿಲ್ಲ, ಗೆಳೆಯರ ಹಿಂಡು ಇಲ್ಲವೇ ಇಲ್ಲ. ಹಸು ಕರಗಳ ಆಡು ಮೇಕೆಗಳ ಸುಳಿವೇ ಇಲ್ಲ. ಖಾಲಿಯಾದ ಕೊಟ್ಟಿಗೆ, ಮಾಸಿದ ಮನೆಯ ಗೋಡೆ, ಕರಿಹಂಚಿನ ಮನೆಯು ಬಿಕೋ ಎನ್ನುತ್ತಿದ್ದರೂ ಇಂದಿಗೂ ನೀಡುತ್ತಿದೆ ನೆರಳು. ಮನೆ ಖಾಲಿ ಇದ್ದರೂ ಮನಸ್ಸನ್ನು ಖಾಲಿಗೊಳಿಸದೆ ನೆನಪಿಸುತ್ತಿದೆ ಕಳೆದ ಕ್ಷಣಗಳನ್ನು. ತುಂಬಿ ಬರುತ್ತಿದೆ ಹೃದಯ ನೆನಪಿನಾಳದ ಮಧುರ ಬಾಂಧವ್ಯದ ಮಿಡಿತದಿಂದ. ಆಡಿದ ಆಟಗಳು, ಹಿರಿಯರ ಮಾತುಗಳು, ಗೆಳೆಯರ ತುಂಟ ಚೇಷ್ಟೆಗಳು ಒಂದೋ ಎರಡೋ ಹೇಳಲಾಗದಷ್ಟು, ಮರೆಯಲಾಗದಷ್ಟು, ನೆನಪಿಸಿಕೊಳ್ಳಲಾಗದಷ್ಟು. ಬದಲಾದ ಸಮಯಕ್ಕೆ ಒಗ್ಗಿಕೊಳ್ಳುವ ಮನಸ್ಸಿಗೆ ಈ ಸವಿನೆನಪುಗಳೇ ಟಾನಿಕ್ ಅಲ್ಲವೇ? ಥ್ಯಾಂಕ್ ಯು.